ಮೀಶೋ ಒಳಗ ಫಸ್ಟ್ ಆರ್ಡರ್ ಬಂದಿದ್ದು ಇವತ್ತು ಸಕ್ಸಸ್ಫುಲಿ ಡೆಲಿವರಿ ಆಗೈತ್ರಿ. ಈ ಸನ್ ರೂಮ್ ಇಂದ ಒಂದ್ ದೊಡ್ಡ ಬಿಸ್ನೆಸ್ ಮಾಡೋದು ಇವತ್ ನಮ್ದು ಡೇ 17. ಮೊನ್ನೆ ನಮ್ಗ ಫಸ್ಟ್ ಆರ್ಡರ್ ಬಂದಿದ್ದು ಅದು ಸಕ್ಸಸ್ಫುಲಿ ಡೆಲಿವರಿ ಆಗೈತ್ರಿ. ನೀವು ನೋಡಬಹುದು ನಮ್ಗ ಟೋಟಲ್ ಅಮೌಂಟ್ 134 ರುಪೀಸ್ ಬ್ಯಾಂಕ್ ಸೆಟಲ್ಮೆಂಟ್ ಆಗುತ್ರಿ. ಬಹಳ ಮಂದಿ ಹೇಳ್ತಾರ ಮೀಶೋ ಒಳಗ ಸಸ್ತಾ ಮಾರಿದ್ರ ಆರ್ಡರ್ಸ್ ಬಹಳ ಬರ್ತಾವಂತ. ಆದ್ರ ನಾವು ನಮ್ ಕ್ಯಾಲ್ಕುಲೇಷನ್ ಒಳಗ ಎಷ್ಟ್ ಪ್ರಾಫಿಟ್ ಐತ್ರಿ ಅಷ್ಟೇ ಇಟ್ಟಿವಿ. ನಾವೇನು ಸಸ್ತಾ ಮಾರ್ಬೇಕಂತ ಮೀಶೋ ಸ್ಟಾರ್ಟ್ ಮಾಡಿಲ್ರಿ. ನಾವು ಫಸ್ಟ್ ಡೇ ಇಂದನ ಪ್ರಾಫಿಟ್ ಇರ್ಬೇಕಂತ ಸ್ಟಾರ್ಟ್ ಮಾಡಿವಿ. ಪ್ರಾಫಿಟ್ ಕಡಿಮೆ ಇಟ್ಟು ಆ ಪ್ರಾಡಕ್ಟ್ ಏನಾದ್ರು ರಿಟರ್ನ್ ಬಂದ್ರ ಬಹಳ ಲಾಸ್ ಆಗುತ್ರಿ. ಅದಕ್ಕೆ ಮೀಶೋ ಪ್ರೈಸ್ ಪ್ರಾಫಿಟ್ ಎಲ್ಲ ಕ್ಯಾಲ್ಕುಲೇಷನ್ ಮಾಡಿ ಹಾಕ್ಬೇಕ್ರಿ. ನೋಡ್ರಿ, ಇದು ಡೆಲಿವರಿ ಆಗೈತಿ ಆರ್ಡರ್. ಪೇಮೆಂಟ್ ಇನ್ನು ಪೆಂಡಿಂಗ್ ಐತ್ರಿ. ಯಾಕಂದ್ರ ಕಸ್ಟಮರ್ ರಿಟರ್ನ್ ಆಗ್ಬೋದು. ಕಸ್ಟಮರ್ ಪ್ರಾಡಕ್ಟ್ ಏನಾದ್ರು ರಿಟರ್ನ್ ಹಾಕಿದ್ರ ನಿಯರ್ಲಿ 50 ರುಪೀಸ್ ಲಾಸ್ ಆಗ್ಬೋದ್ರಿ. ಅದೇನಾದ್ರೂ ಕಸ್ಟಮರ್ ರಿಟರ್ನ್ ಮಾಡಿಲ್ಲ ಅಂದ್ರೆ ನಿಯರ್ಲಿ 100 ರುಪೀಸ್ ಪ್ರಾಫಿಟ್ ಆಗುತ್ರಿ. ಫಸ್ಟ್ ಇಂದಾನು ನಾವು ಹೈ ಮಾರ್ಜಿನ್ ಒಳಗನ ವರ್ಕ್ ಮಾಡಾಕತ್ತೀವ್ರಿ. ನೀವು ನೋಡಬಹುದು ನಮ್ ಸೇಲ್ಸ್ ರೆವೆನ್ಯೂ 140 ರುಪೀಸ್ ಐತ್ರಿ. ಡಿಡಕ್ಷನ್ ಎಲ್ಲ ಆಗಿ 134 ರುಪೀಸ್ ನಮ್ಗ ಬ್ಯಾಂಕ್ ಸೆಟಲ್ಮೆಂಟ್ ಆಗುತ್ರಿ. ನೀವು ಏನಾದ್ರೂ ಇದೇ ತರ ಒಂದು ಪ್ರಾಫಿಟೇಬಲ್ ಇ ಕಾಮರ್ಸ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಫಾಲೋ ಮಾಡಿ ನಮ್ ಸ್ಟೋರಿ ಹೈಲೈಟ್ಸ್ ಒಳಗ ಕಮ್ಯುನಿಟಿ ಲಿಂಕ್ ಐತಿ, ಜಾಯಿನ್ ಆಗ್ರಿ.